ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ: ಯಾವುದನ್ನು ಸೇವಿಸುವುದರಿಂದ ಹೃದಯದ ಬ್ಲಾಕೇಜ್ ಯಾವುದೇ ಚಿಕಿತ್ಸೆ ಇಲ್ಲದೆ ಗುಣಮುಖವಾಗುತ್ತದೆ? ಆಪ್ಷನ್ಸ್: ಎ ಕ್ಯಾರೆಟ್ ಜ್ಯೂಸ್, ಬಿ ಮಟನ್ ಬ್ಲಡ್, ಸಿ ಮೀನು, ಡಿ ದಾಳಿಂಬೆ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಡಿ ದಾಳಿಂಬೆ ಜ್ಯೂಸ್. ದಾಳಿಂಬೆ ರಸವನ್ನು ಪ್ರತಿದಿನ ಕುಡಿಯುವುದರಿಂದ ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ದಾಳಿಂಬೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ರಕ್ತ ತೆಳುವಾಗಲು ಸಹಾಯ ಮಾಡುತ್ತವೆ. ಇದು ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಅಲ್ಲದೆ ದಾಳಿಂಬೆ ರಸವನ್ನು ಸೇವಿಸುವುದರಿಂದ ಹೃದಯದಲ್ಲಿ ಅಥವಾ ದೇಹದ ಬೇರೆಲ್ಲಿಯಾದರೂ ರಕ್ತ ಹೆಪ್ಪುಗಟ್ಟುವಿಕೆ ಇರುವವರಿಗೆ ಸಹ ಇದು ಪ್ರಯೋಜನಕಾರಿಯಾಗಿದೆ. ದಾಳಿಂಬೆ ರಸವನ್ನು ಪ್ರತಿದಿನ ಕುಡಿಯುವುದರಿಂದ ರಕ್ತ ಹೆಪ್ಪುಗಟ್ಟುವಿಕೆ ಕಡಿಮೆಯಾಗುವುದರ ಜೊತೆಗೆ ಸತತ 3 ತಿಂಗಳವರೆಗೂ ದಾಳಿಂಬೆ ರಸವನ್ನು ಕುಡಿಯುವುದರಿಂದ ಹೃದಯದ ಬ್ಲಾಕೇಜ್ ಅನ್ನು ಇದು ನಿವಾರಿಸುತ್ತದೆ. ಹೃದಯದ ಪರಿಧಮನಿಯ ಅಪಧಮನಿಗಳಲ್ಲಿ ಕಫವು ಸಂಗ್ರಹವಾದಾಗ ಅದು ರಕ್ತದ ಹರಿವಿನೊಂದಿಗೆ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಇದು ಹೃದಯಾಘಾತಕ್ಕೆ ಕಾರಣವಾಗುತ್ತದೆ. ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡಲು ಪ್ರತಿದಿನ ದಾಳಿಂಬೆ ರಸವನ್ನು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು. ಎರಡನೇ ಪ್ರಶ್ನೆ: ಕೆಲವು ಶಾಲೆ ಮತ್ತು ನೌಕರಿಗಳಲ್ಲಿ ಪ್ರತಿ ತಿಂಗಳ 2ನೇ ಶನಿವಾರ ರಜೆ ಕೊಡಲು ಕಾರಣವೇನು? ಆಪ್ಷನ್ಸ್: ಎ ಬ್ರಿಟಿಷ್ ಪದ್ಧತಿ, ಬಿ ವಿಶ್ರಾಂತಿಗಾಗಿ, ಸಿ ಸಂಬಂಧಿಕರನ್ನು ಭೇಟಿಯಾಗಲು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಬ್ರಿಟಿಷ್ ಪದ್ಧತಿ. 19ನೇ ಶತಮಾನದಲ್ಲಿ ಬ್ರಿಟಿಷ್ ಅಧಿಕಾರಿಯೊಬ್ಬರು ಸಹಾಯಕರನ್ನು ಹೊಂದಿದ್ದರು. ವಯಸ್ಸಾದ ತಂದೆ ತಾಯಿಯನ್ನು ಭೇಟಿಯಾಗಲು ರಜಾ ದಿನಗಳಲ್ಲಿ ಮಾತ್ರ ಊರಿಗೆ ಹೋಗುತ್ತಿದ್ದರು. ಕೆಲವೊಮ್ಮೆ ಅದು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಈ ಸಂದರ್ಭದಲ್ಲಿ ಆತನನ್ನು ನೋಡಲು ಪೋಷಕರೇ ಬಂದಿದ್ದರಂತೆ. ಇದನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಯು ಪ್ರತಿ ತಿಂಗಳ 2ನೇ ಶನಿವಾರದಂದು ತನ್ನ ಸಹಾಯಕನಿಗೆ ಊರಿಗೆ ಹೋಗಲು ರಜೆ ನೀಡಿದನು. ಅಂದಿನಿಂದ ಬ್ರಿಟಿಷ್ ಸರ್ಕಾರ ಅಧಿಕೃತವಾಗಿ ರಜೆ ನೀಡಲು ಪ್ರಾರಂಭಿಸಿತು. ಸ್ವಾತಂತ್ರ್ಯದ ನಂತರವೂ ಭಾರತ ಸರ್ಕಾರ ಈ ರಜೆಯನ್ನು ಮುಂದುವರಿಸಿಕೊಂಡು ಬಂದಿದೆ. ಇದು 2ನೇ ಶನಿವಾರ ರಜೆ ನೀಡುವುದರ ಹಿಂದಿನ ಸತ್ಯವಾಗಿದ್ದು, ಬ್ರಿಟಿಷರು ಆರಂಭಿಸಿದ 2ನೇ ಶನಿವಾರದ ರಜೆ ಈಗಲೂ ಚಾಲ್ತಿಯಲ್ಲಿದೆ. ಮೂರನೇ ಪ್ರಶ್ನೆ: ಮನೆಯನ್ನು ಒರೆಸುವ ನೀರಿಗೆ ಯಾವುದನ್ನು ಹಾಕಿ ಮನೆ ಒರೆಸುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉಂಟಾಗುತ್ತದೆ? ಆಪ್ಷನ್ಸ್: ಎ ಕರ್ಪೂರ, ಬಿ ಉಪ್ಪು, ಸಿ ಗೋಮೂತ್ರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮನೆ ಒರೆಸುವ ನೀರಿಗೆ ಕರ್ಪೂರ, ಉಪ್ಪು ಮತ್ತು ಗೋಮೂತ್ರವನ್ನು ಹಾಕಿ ಮಂಗಳವಾರ, ಶುಕ್ರವಾರ ಹಾಗೂ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಮನೆ ಒರೆಸುವುದರಿಂದ ಋಣಾತ್ಮಕ ಶಕ್ತಿಗಳೆಲ್ಲ ಕಳೆದು ಧನಾತ್ಮಕ ಶಕ್ತಿಯುಂಟಾಗಿ ಮನೆಗೆ ತುಂಬಾ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾರೆ. ನಾಲ್ಕನೇ ಪ್ರಶ್ನೆ: ಮದುವೆಯಾದ ಸ್ತ್ರೀ ಹಣೆಯ ಮೇಲೆ ಕುಂಕುಮ ಇಡಲೇಬೇಕು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಅದೃಷ್ಟದ ಸಂಕೇತ, ಬಿ ಆರೋಗ್ಯಕರ, ಸಿ ಒತ್ತಡ ನಿವಾರಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪುರಾಣ ಕಾಲದಿಂದಲೂ ಮಹಿಳೆಯರು ಹಣೆಯ ಮೇಲೆ ಕುಂಕುಮ ಇಟ್ಟುಕೊಳ್ಳುವುದು ಕಡ್ಡಾಯದ ವಿಷಯ ಮತ್ತು ಇದನ್ನು ಅದೃಷ್ಟದ ಸಂಕೇತ ಹಾಗೂ ಆರೋಗ್ಯಕರ ಎಂದು ಪರಿಗಣಿಸಲಾಗುತ್ತಿತ್ತು. ಹಿಂದೂ ಧರ್ಮದ ಪ್ರಕಾರ ಕುಂಕುಮವನ್ನು ಮಂಗಳಕರ ಹಾಗೂ ಶುಭ ಸಂಕೇತದ ಆಭರಣವಾಗಿ ಪರಿಗಣಿಸಲಾಗುತ್ತಿತ್ತು. ಧಾರ್ಮಿಕವಾಗಿ ನೋಡುವುದಾದರೆ ಅರಿಶಿಣ, ಕುಂಕುಮ, ಅಷ್ಟಗಂಧ ಮತ್ತು ಶ್ರೀಗಂಧವನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಆದರೆ ವೈಜ್ಞಾನಿಕವಾಗಿ ನೋಡುವುದಾದರೆ ಹಣೆಯ ಮಧ್ಯಭಾಗ ಕುಂಕುಮವನ್ನು ಇಡುವುದರಿಂದ ಅಗ್ನಿಯ ಪ್ರಭಾವವನ್ನು ಒಂದು ಹೆಣ್ಣು ಹೊಂದಿರುತ್ತಾಳೆ ಮತ್ತು 2 ಉಬ್ಬುಗಳ ನಡುವೆ ಕುಂಕುಮವನ್ನು ಇಡುವುದರಿಂದ ಒತ್ತಡ ನಿವಾರಿಸುತ್ತದೆ ಎಂದು ವೈಜ್ಞಾನಿಕವಾಗಿ ತಿಳಿಸುತ್ತದೆ. ಐದನೇ ಪ್ರಶ್ನೆ: ನಮ್ಮ ದೇಹದ ಯಾವ ಅಂಗ ತನ್ನನ್ನು ತಾನೇ ಪುನರುತ್ಪಾದಿಸಬಹುದಾದ ಏಕೈಕ ಅಂಗವಾಗಿದೆ? ಆಪ್ಷನ್ಸ್: ಎ ಹೃದಯ, ಬಿ ಶ್ವಾಸಕೋಶ, ಸಿ ಯಕೃತ್, ಡಿ ಚರ್ಮ. ಸರಿಯಾದ ಉತ್ತರ ಆಪ್ಷನ್ ಸಿ ಯಕೃತ್.
ಯಕೃತ್ ತನ್ನನ್ನು ತಾನೇ ಪುನರುತ್ಪಾದಿಸುವ ಏಕೈಕ ಅಂಗವಾಗಿದೆ. ಇದು ಗ್ರೀಕ್ ಪುರಾಣಗಳ ಕಾಲದಿಂದಲೂ ಗುರುತಿಸಲ್ಪಟ್ಟಿದೆ ಮತ್ತು ಆಧುನಿಕ ವಿಜ್ಞಾನದಿಂದ ದೃಢೀಕರಿಸಲ್ಪಟ್ಟಿದೆ. ಕೆಲವು ಗಾಯಗಳು ಮತ್ತು ಕಾಯಿಲೆಗಳು ಯಕೃತ್ತನ್ನು ಸರಿಪಡಿಸಲಾಗದಷ್ಟು ಹಾನಿಗೊಳಿಸುತ್ತವೆಯಾದರೂ 90% ರಷ್ಟು ತೆಗೆದುಹಾಕಲ್ಪಟ್ಟ ನಂತರವೂ ಅಂಗ ತನ್ನನ್ನು ತಾನೇ ಪುನರುತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅದು ತಾನಾಗಿಯೇ ಬೆಳೆಯುತ್ತದೆ. ಅದಕ್ಕಾಗಿಯೇ ಇದನ್ನು ಯಕೃತ್ತು ಎಂದು ಕರೆಯಲಾಗುತ್ತದೆ. 6ನೇ ಪ್ರಶ್ನೆ. 800 ವರ್ಷಗಳ ಹಿಂದೆಯೇ ತಾಯಿಯ ಗರ್ಭದಲ್ಲಿರುವ ಮಗುವಿನ ಕೆತ್ತನೆಯನ್ನು ಯಾವ ದೇವಾಲಯದಲ್ಲಿ ಕೆತ್ತಲಾಗಿತ್ತು? ಆಪ್ಷನ್ಸ್: ಎ. ಸೋಮನಾಥೇಶ್ವರ, ಬಿ. ಸುಂದರ ಕಾಮಾಕ್ಷಿಯಮ್ಮ, ಸಿ. ಹೊಯ್ಸಳೇಶ್ವರ, ಡಿ. ಅಮೃತೇಶ್ವರ. ಸರಿಯಾದ ಉತ್ತರ ಆಪ್ಷನ್ ಬಿ. ಸುಂದರ ಕಾಮಾಕ್ಷಿಯಮ್ಮ ದೇವಾಲಯ. 800 ವರ್ಷಗಳ ಹಿಂದೆ ಭಾರತೀಯ ವಾಸ್ತುಶಿಲ್ಪಿಗಳು ಭ್ರೂಣವು ಹೇಗಿರುತ್ತದೆ ಎಂದು ಸಿರುಕರುಂಬೂರಿನ ಶ್ರೀ ಸುಂದರಿ ಕಾಮಾಕ್ಷಿಯಮ್ಮ ದೇವಸ್ಥಾನದ ಕಲ್ಲುಗಳ ಮೇಲೆ ಕೆತ್ತಿಸಿದ್ದರು. ಅಲ್ಲಿ ತಾಯಿಯ ಗರ್ಭದಲ್ಲಿರುವ ಮಗುವಿನ ಶಿಲ್ಪವನ್ನು ಸ್ಪಷ್ಟತೆಯೊಂದಿಗೆ ಮಗುವಿನ ನಿಖರವಾದ ಸ್ಥಾನದೊಂದಿಗೆ ರಚಿಸಲಾಗಿದೆ. ಈ ದೇವಾಲಯವನ್ನು ರಾಜ ಚೋಳನು ಕನಿಷ್ಠ 800 ವರ್ಷಗಳ ಹಿಂದೆಯೇ ನಿರ್ಮಿಸಿದನು ಎಂಬ ಉಲ್ಲೇಖವಿದೆ. ಕಾಮಕೋಟಿ ನಾಯಕಿ ಕೋವಿಲ್ ಎಂದು ಕರೆಯಲ್ಪಡುವ ಕಾಮಾಕ್ಷಿ ಅಮ್ಮನ್ ದೇವಸ್ಥಾನವು ಕಾಮಾಕ್ಷಿ ದೇವತೆಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಇದು ಶಕ್ತಿ ಧರ್ಮದ ಪರಮೋಚ್ಚ ದೇವತೆಯಾದ ಆದಿಪರಾಶಕ್ತಿಯ ಅತ್ಯುನ್ನತ ಅಂಶಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಭಾರತದ ಚೆನ್ನೈ ಬಳಿಯ ಐತಿಹಾಸಿಕ ನಗರವಾದ ಕಾಂಚೀಪುರಂನಲ್ಲಿ ಕಂಡುಬರುತ್ತದೆ. 7ನೇ ಪ್ರಶ್ನೆ. ಪ್ರತಿದಿನ ನೆನೆಸಿದ ಒಣದ್ರಾಕ್ಷಿಯನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ. ರಕ್ತಹೀನತೆ ನಿವಾರಣೆ, ಬಿ. ಜೀರ್ಣಶಕ್ತಿ ವೃದ್ಧಿ, ಸಿ. ತೂಕ ನಿಯಂತ್ರಣ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ಒಣದ್ರಾಕ್ಷಿಯನ್ನು ತಿನ್ನುವುದರಿಂದ ರಕ್ತಹೀನತೆ ಸಮಸ್ಯೆ ನಿವಾರಣೆಯಾಗಿ ದೇಹದಲ್ಲಿ ರಕ್ತ ಉತ್ಪತ್ತಿಯಾಗುತ್ತದೆ. ನಿಮ್ಮ ತೂಕವನ್ನು ನಿಯಂತ್ರಣದಲ್ಲಿಡಲು ನೀವು ಬಯಸಿದರೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸಹ ನೀವು ಆರೋಗ್ಯಕರವಾಗಿರಿಸಿಕೊಳ್ಳಬೇಕು. ಇದಕ್ಕಾಗಿ ನೀವು ಪ್ರತಿದಿನ ಬೆಳಗ್ಗೆ ನೆನೆಸಿದ ಒಣದ್ರಾಕ್ಷಿಗಳನ್ನು ಸೇವಿಸುವುದರಿಂದ ಇದರಲ್ಲಿರುವ ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳು ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿಯಾಗಿದ್ದು ಇದರಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ ಮತ್ತು ಗ್ಯಾಸ್ ಸಮಸ್ಯೆಗಳು ಇರುವುದಿಲ್ಲ. ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಈ ಒಣ ಹಣ್ಣಿನಲ್ಲಿ ಅನೇಕ ಪೋಷಕಾಂಶಗಳು ಕಂಡುಬರುತ್ತವೆ. ಜೊತೆಗೆ ಸಿಹಿಯಾಗಿದ್ದರೂ ಇದು ನೈಸರ್ಗಿಕ ಸಕ್ಕರೆಯನ್ನು ಹೊಂದಿರುವುದರಿಂದ ದೇಹದ ಕೊಬ್ಬನ್ನು ಹೆಚ್ಚಿಸುವುದಿಲ್ಲ ಮತ್ತು ಇದನ್ನು ನಿಯಮಿತವಾಗಿ ಸೀಮಿತ ಪ್ರಮಾಣದಲ್ಲಿ ಮಾತ್ರ ಸೇವಿಸಬಹುದು. 8ನೇ ಪ್ರಶ್ನೆ. ಜ್ವರ ಇದ್ದಾಗ ತಪ್ಪಿಯು ಯಾವುದನ್ನು ಸೇವಿಸಬಾರದು? ಆಪ್ಷನ್ಸ್: ಎ. ಇಡ್ಲಿ, ಬಿ. ಮೊಸರು, ಸಿ. ಬ್ರೆಡ್, ಡಿ. ಗಂಜಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಾಮಾನ್ಯವಾಗಿ ಜ್ವರ ಬಂದಾಗ ನಾಲಿಗೆಗೆ ರುಚಿ ಇಲ್ಲದಾಗ ಇಡ್ಲಿ ಸೇವಿಸುವಂತೆ ತಿಳಿಸಲಾಗುತ್ತದೆ. ಇದನ್ನು ಸ್ಟೀಮ್ ಮೂಲಕ ತಯಾರಿಸುವುದರಿಂದ ಇದು ಆರೋಗ್ಯಕ್ಕೆ ಉತ್ತಮವಾಗಿದೆ. ಆದರೆ ಉದ್ದಿನ ಬೇಳೆ ಹಾಕಿ ತಯಾರಿಸಲಾಗಿರುವ ಇಡ್ಲಿಯು ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತದೆ. ಸ್ಟೀಮ್ನಿಂದ ತಯಾರಿಸಿದ ಆಹಾರಗಳು ನಮ್ಮ ಜೀರ್ಣಕಾರಿ, ಬೆಂಕಿ ಮತ್ತು ರೋಗನಿರೋಧಕ ಶಕ್ತಿಗೆ ಒಳ್ಳೆಯದಲ್ಲ. ಹಾಗಾಗಿ ಜ್ವರ ಬಂದಾಗ ಇಡ್ಲಿ ಸೇವಿಸಬಾರದು ಮತ್ತು ಯಾವುದೇ ಡೈರಿ ಉತ್ಪನ್ನವು ದೇಹಕ್ಕೆ ಭಾರವಾಗಿರುತ್ತದೆ. ನಿರ್ದಿಷ್ಟವಾಗಿ ಮೊಸರು ಜೀರ್ಣಿಸಿಕೊಳ್ಳಲು ಕಷ್ಟ. ಇದು ಕಫ ಮತ್ತು ಪಿತ್ತವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಇದನ್ನು ಸಹ ಜ್ವರ, ಶೀತ, ಕೆಮ್ಮು ಇದ್ದಾಗ ಮೊಸರು ಸೇವಿಸುವುದನ್ನು ತಪ್ಪಿಸುವುದು ಒಳ್ಳೆಯದು. 9ನೇ ಪ್ರಶ್ನೆ. 1000 ವರ್ಷಗಳ ಹಿಂದೆ ಭಾರತವನ್ನು ಏನೆಂದು ಕರೆಯಲಾಗುತ್ತಿತ್ತು? ಆಪ್ಷನ್ಸ್: ಎ. ಸಿಂಧು, ಬಿ. ಹಿಂದೂಸ್ತಾನ, ಸಿ. ಭರತ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ಭಾರತವು ದಕ್ಷಿಣ ಏಷ್ಯಾದ ಒಂದು ದೇಶವಾಗಿದ್ದು ಅದರ ಹೆಸರು ಸಿಂಧೂ ನದಿಯಿಂದ ಬಂದಿದೆ. ಪ್ರಾಚೀನ ಪೌರಾಣಿಕ ಚಕ್ರವರ್ತಿ ಭರತನನ್ನು ಉಲ್ಲೇಖಿಸುವ ಅವರ ಸಂವಿಧಾನದಲ್ಲಿ ಭಾರತ ಎಂಬ ಹೆಸರನ್ನು ದೇಶಕ್ಕೆ ಪದನಾಮವಾಗಿ ಬಳಸಲಾಗುತ್ತದೆ. ಪುರಾಣಗಳು ಎಂದು ಕರೆಯಲ್ಪಡುವ ಬರಹಗಳ ಪ್ರಕಾರ ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಬರೆಯಲ್ಪಟ್ಟ ಧಾರ್ಮಿಕ ಅಥವಾ ಐತಿಹಾಸಿಕ ಪಠ್ಯಗಳು ಭರತನು ಇಡೀ ಭಾರತದ ಉಪಖಂಡವನ್ನು ವಶಪಡಿಸಿಕೊಂಡನು ಮತ್ತು ಭೂಮಿಯನ್ನು ಶಾಂತಿ ಮತ್ತು ಸಾಮರಸ್ಯದಿಂದ ಆಳಿದನು.
ಆದ್ದರಿಂದ ಈ ಭೂಮಿಯನ್ನು ಭರತ ವರ್ಷ ಅಥವಾ ಭರತ ಉಪಖಂಡ ಎಂದು ಕರೆಯಲಾಗುತ್ತಿತ್ತು. ಪ್ರಾಚೀನ ಗ್ರೀಕರು ಭಾರತವನ್ನು ಸಿಂಧು ಎಂದು, ಪರ್ಷಿಯನ್ನರು ಭಾರತವನ್ನು ಹಿಂದೂಸ್ತಾನ ಎಂದು, ಕೆಲವು ವಿದ್ವಾಂಸರು ಭರತ ಎಂದು ಕರೆಯುತ್ತಿದ್ದರು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.